ಈಗಿನ ಜನರೇಷನ್ ಅಲ್ಲಿ ಗಂಡ್ ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಮೇ ಬಿ ಹುಡುಗಿರ್ ಲಾಯಲ್ ಆಗಿರಲ್ಲ ಅನ್ಸುತ್ತೆ. ಮಾಮೂಲಿ ಆಗೈತಲ್ಲ ಎಲ್ಲರದು ಅಕ್ರಮ ಸಂಬಂಧಗಳವೆ. ಹಿಂಗ್ ಲೈಫಲ್ಲಿ ಸೆಟ್ಲೇ ಆಗಿಲ್ಲ ಅಂತಂದ್ರೆ ಭಯನೇ ಅಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ಇರೋ ಹಸ್ಬೆಂಡ್ ಸಿಕ್ಕಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಈಗಿನ ಜನ್ರೇಷನಲ್ಲಿ ನಮ್ಮ ಹುಡುಗರು ಮದುವೆ ಆಗೋದಕ್ಕೆ ತುಂಬ ಭಯ ಬೀಳ್ತಾರೆ. ಏನಕ್ಕೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಪಬ್ಲಿಕ್ನ ಕೇಳೋಣ, ಯಾವ ಥರ ಅವ್ರ ಬಾಯಿಂದ ಯಾವ ಥರ ಆನ್ಸರ್ಗಳು ಬರುತ್ತೆ ಅಂತ ಕೇಳೋಣ ಬನ್ನಿ. ಕನ್ನಡ ಬರುತ್ತಲ್ಲ? ಬರುತ್ತೆ. ಕನ್ನಡ ರಾಜ್ಯೋತ್ಸವ ಮಾಡ್ತವ್ರು ಅಂದರೆ ಕನ್ನಡ ಬರುತ್ತೆ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಏನು? ಈಗಿನ ಜನ್ರೇಷನಲ್ಲಿ ಹುಡುಗರು ಅಂದರೆ ಗಂಡು ಮಕ್ಕಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ ಯಾಕೆ ಅಂತ ನೀವು ಹೇಳ್ಬೇಕು. ಅವ್ರಿಗೆ ಒಳ್ಳೇದ್ ಮಾಡಿ ಒಳ್ಳೇದ್ ಕಲೀರಿ ಅಂತ ಹೇಳ್ತಾ ಇರ್ತೀವಲ್ಲ, ಸೊ ಅದು ಅವ್ರಿಗೆ ಟಾರ್ಚರ್ ಫೀಲ್ ಆಗುತ್ತೆ. ಅದರಿಂದ ಅವ್ರು ಬೇಡ 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 ಅಂತ ಹೇಳ್ತಾರೆ, ಬೇಡ 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 ಅಂತ ಹೇಳ್ತಾರೆ. ಎಲ್ಲ ಅದು ಗರ್ಲ್ಸ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಗರ್ಲ್ಸೇ ತಪ್ಪು, ಗರ್ಲ್ಸೇ ಇದು, ಅದಕ್ಕೆ ಎದ್ರುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರು. ಮತ್ತೆ ಮದುವೆ ಆಗ್ಬಿಟ್ಟು ಅದ್ ಬೇಕು ಇದ್ ಬೇಕು ಅಂದ್ಬಿಟ್ಟು ಇದ್ ಮಾಡ್ತಾರಲ್ವಾ, ಆರ್ಡರ್ ಮಾಡ್ತಾರಲ್ವಾ, ಅದಕ್ಕೋಸ್ಕರನೂ ಭಯ ಬೀಳ್ತಾರಲ್ವಾ ಹುಡುಗರು. ಇನ್ಯಾರು ಕೇಳ್ತಾರೆ? ಗಂಡನ್ ಬಿಟ್ರೆ ಇನ್ಯಾರನ್ನ ಕೇಳ್ತಾರೆ? ಪಾಪ ಅವರೇ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಾಡ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಅಪ್ಪ ಅಮ್ಮ ಇದ್ದಾಗ ಅಪ್ಪ ಅಮ್ಮನ ಜೊತೆ ಇರ್ತೀವಿ, ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ. ಮದ್ವೆ ಆದ್ಮೇಲೆ ನೀವು ಕಾಲೇಜ್ ಹೋಗ್ತಾ ಇದೀರಲ್ವಾ, ವರ್ಕ್ ಮಾಡ್ತೀರಲ್ವಾ? ಅವನೇ ಬಿಡಲ್ವಲ್ಲ, ಗಂಡನೇ ಬಿಡಲ್ವಲ್ಲ. ಯಾರಿಗೆ ಹೇಳಲ್ಲ? ಅಂದ್ರೆ ನೋಡಿದೀನಿ, ಕೇಳಿದೀನಿ. ಕೇಳಿದ್ದನ್ನ ಇವ್ರು ಹೇಳ್ತಾ ಇದ್ದಾರೆ. ಈಗ ನೀವು ಮದುವೆ ಆಗೋದಕ್ಕೆ ಭಯ ಬೀಳ್ತೀರಾ? ನಾನೇನಿಗೆ ಭಯ ಬೀಳ್ಲಿ? ಅಂಡರ್ಸ್ಟ್ಯಾಂಡಿಂಗ್ ಇರೋ ಹಸ್ಬೆಂಡ್ ಸಿಕ್ಕಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಅದು ಹೆಂಗ್ ಸಿಗುತ್ತೆ? ಮದುವೆ ಆದ್ಮೇಲೆ ಗೊತ್ತಾಗುತ್ತಲ್ಲ. ಇರ್ಲಿ, ಅರ್ಥ ಮಾಡ್ಕೊಂಡಿದ್ರೆ ಇರ್ಲಿ, ಇಲ್ಲಾಂದ್ರೆ ಓಡಿಸೋದಷ್ಟೇ. ನೀವೇ ಓಡಿಸ್ಬಿಡ್ತೀರಾ? ನೋಡ್ಕೊಂಬಿಡಿ, ಯಾರ ಇವ್ರನ್ನ ಮದುವೆ ಆದ್ರೆ ನೋಡ್ಕೊಂಡ್ಬಿಡ್ಬೇಕು. ವಿಡಿಯೋ ನೋಡ್ಬಿಟ್ಟು ಮದುವೆ ಆಗಿ. ಈಗಿನ ಜನರೇಷನ್ ಅಲ್ಲಿ ಗಂಡ್ ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಎಲ್ಲಿ ಬ್ರೋ, ಮದುವೆ ಎಲ್ಲ ಕೇಳ್ರಿ, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಹಂಗಾರೆ ಮದ್ವೆನೇ ಆಗೋದು ಬೇಡವಾ? ಇವಾಗ ಅಪ್ಪ ಅಮ್ಮ ಹೇಳಲ್ವಾ ಮದ್ವೆಗಪ್ಪ ಮೊಮ್ಮಕ್ಕಳನ್ನ ನೋಡ್ಬೇಕು? ಏನಿಲ್ಲ ಬ್ರೋ, ಅವ್ರು ಆಸೆ ಪಟ್ರೆ ಆಗೋಣ. ಆಸೆ ಪಟ್ರೆ ಆಗ್ತೀರಾ? ಭಯ ಏನಿಲ್ಲ? ಭಯ ಅಂತ ಏನಕ್ಕೆ? ಭಯ ಏನಿಲ್ಲ. ಈಗ ಒಬ್ಬೊಬ್ರು ಒಂದೊಂದು ಆನ್ಸರ್ ಕೊಡ್ತಾರೆ. ಕೆಲವು ಒಂದು ಕಮಿಟ್ಮೆಂಟ್ ಕೊಡ್ತಾರೆ. ಕಮಿಟ್ಮೆಂಟ್ಗೋಸ್ಕರ ಹುಡುಗರು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಇನ್ನ ಕೆಲವರು ಹುಡುಗಿರ್ ಸರಿ ಇರಲ್ಲ, ಈಗ ಅದಕ್ಕಂತ ಭಯ ಬೀಳ್ತಾರೆ. ನೀವು? ನಮ್ಗೆ ಆ ತರ ಎಲ್ಲ ಏನು ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ಫಸ್ಟ್ ನಾವು ಕೆರಿಯರ್ ಬಿಲ್ಡ್ ಮಾಡ್ಬೇಕು, ಒಳ್ಳೆ ದುಡ್ಡು ಮಾಡ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ಇಡ್ಬೇಕು, ಆಮೇಲೆ ಅದೆಲ್ಲ ಏನೋ ನೋಡೋಣ. ಆಮೇಲೆ ಅದ್ರ ಪಾಡ್ಗೆ ಅದಾಗುತ್ತೆ. ಇವಾಗ ಮದ್ವೆ ಎಲ್ಲ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಏನ್ ಫುಲ್ ರೆಡಿ ಆಗ್ಬಿಟ್ಟೆಲ್ಲ ಹೋಗ್ತಾ ಇದ್ದೀರಾ? ಕನ್ನಡ ರಾಜ್ಯೋತ್ಸವ. ಕನ್ನಡದ ಹುಡುಗಿ ನಮ್ಮ ಕನ್ನಡತಿ ಕಣ್ಣಿಗೆ ಹಬ್ಬಗಿ ನಮ್ಮ ಕನ್ನಡ. ಅದು ಒಳ್ಳೇದೇ, ಯಾಕಂದ್ರೆ ನಮ್ ಕನ್ನಡ ನಾವು ಬೆಳೆಸ್ಬೇಕಲ್ವಾ. ನಿಮ್ಮ ಹೆಸರು? ರಮ್ಯಾ. ಏನ್ ಕ್ವಶನ್ ಅಂದ್ರೆ, ಈಗಿನ ಕಾಲದಲ್ಲಿ ಗಂಡ್ ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾವ ರೀಸನ್ಗೆ? ಮೇ ಬಿ ಹುಡುಗಿರ್ ಲಾಯಲ್ ಆಗಿರಲ್ಲ ಅನ್ಸುತ್ತೆ. ಹೌದಾ? ಪಕ್ಕನ ಯಾಕೆ ಲಾಯಲ್ ಆಗಿರಲ್ಲ? ಹುಡುಗರು ರೆಡ್ ಫ್ಲಾಗ್ ಇರ್ತಾರೆ ಅನ್ಸುತ್ತೆ, ಅದಕ್ಕೆ. ಹುಡುಗರು ಸರಿ ಇಲ್ಲ, ಹುಡುಗಿರು ಹಾಗೆ, ಒಟ್ನಲ್ಲಿ ಇಬ್ರು ಸರಿ ಇಲ್ಲ. ಹೌದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈಗಿನ ಜನರೇಷನ್ ಅಲ್ಲಿ ಗಂಡ್ ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಹುಡುಗಿರ್ ಹಂಗಿರ್ತಾರಲ್ಲ. ಹೆಂಗಿರ್ತಾರೆ? ಹೆಂಗಿರ್ತಾರೆ ಅಂದ್ರೆ ಅದೇ ಹೆಂಗಿರ್ತಾರೆ ಅಂತ ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ಹಂಗಿರ್ತಾರೆ ಎಲ್ಲ ಹುಡುಗಿರೆಲ್ಲ ನ್ಯಾಯವಾಗಿರಲ್ಲ. ಈ ಜನರೇಷನ್ ಅಲ್ಲಿ ಹಾಳಾಗ್ಬಿಟ್ಟಿರ್ತಾರೆ. ಎಲ್ಲರೂ ಹಂಗೇನಾ? ಎಲ್ಲರೂ ಹಂಗೆ ಇಲ್ಲ ಅಂತ ಹೇಳ್ಬಾರ್ದು. ಒಂದು 90% ಹಾಳಾಗ್ಬಿಟ್ಟಿರ್ತಾರೆ. 10% ಒಳ್ಳೇದಾಗಿರ್ತಾರೆ. 10% ಇರೋರಲ್ಲಿ 1% ನೀವು ಮದುವೆ ಆಗ್ಬಿಡ್ತೀರಾ. ನಾವೆಲ್ಲ ಏನ್ ಮಾಡೋದು? ಹಂಗ ಆಗಲ್ವಲ್ಲ. ಯಾರಿಗೆ ಹೆಂಗ್ ಸಿಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಹಣೆ ಬರದಲ್ಲಿ ಏನ್ ಬರ್ದಿರತ್ತೆ ಅದಾಗೆ ಆಗುತ್ತೆ. ಹೌದು. ಈಗಿನ ಜನರೇಷನ್ ಅಲ್ಲಿ ಗಂಡ್ ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಯಾಕಂದ್ರೆ ಹುಡುಗಿರ್ ಸರಿ ಇಲ್ಲ, ಅದಕ್ಕೆ. ಹೌದಾ? ಪಕ್ಕನ? ಪಕ್ಕ. ಅದೊಂದೇ ರೀಸನ್ ಭಯ ಬೀಳ್ತಾರ? ಮತ್ತೆ ಚೆನ್ನಾಗ್ ಸಾಕ್ಬೇಕು ತಾನೆ ಹುಡುಗಿರ್ನ. ಹುಡುಗರು ಚೆನ್ನಾಗಿ ಸಾಕ್ಬೇಕಲ್ಲ. ಹುಡುಗರು ಕೈಲಿ ಸಾಕಾಗಲ್ಲ, ಆ ರೀಸನ್ಗೂ ಹುಡುಗರು ಮದ್ವೆ ಆಗಲ್ಲ. ಸೆಕೆಂಡ್ ರೀಸನ್ ಹುಡುಗಿರು ನೀಟಾಗಿರಲ್ಲ, ಕೈ ಕೊಟ್ಬಿಡ್ತಾರೆ, ಆ ರೀಸನ್ಗೂ ಮದ್ವೆ ಆಗಲ್ಲ.
ಥರ್ಡ್ ರೀಸನ್ ಹೇಳ್ಕೊಂಡು ಹೋದ್ರೆ ಫುಲ್ಲು ಇದೆ ಎಷ್ಟೊಂದು ಹಂಗಾದ್ರೆ ಮದುವೆ ಆಗೋದೇ ಡೇಂಜರ್ ಅಂತೀರಾ? ಮದ್ವೆ ಆಗದೆ ಡೇಂಜರ್. ಇವಾಗ ನೀವು ಭಯ ಬೀಳಲ್ವಾ ಮದುವೆ ಆಗೋದಕ್ಕೆ? ನಾನ್ ಭಯ ಬೀಳಲ್ಲ. ಯಾಕೆ ಭಯ ಬೀಳಿ? ನಿಮ್ ಮದುವೆ ಆಗೋ ಹುಡುಗ ಭಯ ಬೀಳಲ್ವಾ? ನಾನ್ ಮದ್ವೆ ಆಗೋ ಹುಡುಗ ಭಯ ಬೀಳಲ್ಲ. ಯಾಕೆ? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀವಿ ಇಬ್ರು, ಅದಕ್ಕೆ. ಓಕೆ ಫಸ್ಟ್ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ? ಪ್ಲಾನ್ ಮಾಡಿ ಮದ್ವೆ ಆಗ್ತೀವಿ. ಪ್ಲಾನ್ ಮಾಡ್ಬಿಟ್ಟು ಮದುವೆ ಆಗ್ತೀರಾ? ಕಾಲೇಜಾ ಹೆಂಗೆ? ಕಾಲೇಜ್ ಸ್ಕೂಲ್ ಅನ್ಕೊಂಡೆ, ಸ್ಕೂಲ್ ಬಸ್ ಹತ್ರ ಇದೆ. ಬಸ್ ಹತ್ರ ಇದ್ವಿ. ಕಾಲೇಜ್ಗೆ ಹೋಗ್ತಾ ಇದ್ವಾ, ಕನ್ನಡ ಪೀರಿಯಡ್ ಬಂಕ. ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದಾರೆ. ನಮ್ದು ಆಕ್ಸ್ಫರ್ಡ್ ಕಾಲೇಜ್ ಅಲ್ಲ, ಶಕುಂತಲಾ ದೇವಿ. ಸುಮ್ನೆ ಜಾಯ್ನ್ ಆಗ್ಬೇಕು. ಕನ್ನಡ ಎಲ್ಲಾರ್ದು ನಮ್ಮ ಭಾಷೆ ಅಲ್ವಾ? ಕರ್ಕೊಳಲ್ಲ ಅವರು. ಕರ್ಕೊಳಲ್ವಾ? ಕನ್ನಡದವ್ರ ನೀವು? ನಾವು ಕನ್ನಡದವ್ರು. ಮತ್ತೆ ಕನ್ನಡ ಕ್ಲಾಸ್ ಯಾಕೆ ಬಂಕ್ ಹಾಕಿದ್ದೀರಾ? ಯಾಕಂದ್ರೆ ಕನ್ನಡ ಕ್ಲಾಸ್ ಇವಾಗ ಮ್ಯಾಮ್ ಬರ್ತಾರೆ, ಮ್ಯಾಮ್ ಬೈತಾರೆ. ಏನು ಇದ್ ಮಾಡಿ ಅಸೈನ್ಮೆಂಟ್ ಏನು ಮಾಡಿಲ್ವಾ? ಹಿಂಗೆ ಏನ್ ಕನ್ನಡ ನೋಟ್ಸೇ ಬರ್ದಿಲ್ಲ ನಾನು ಇದುವರೆಗೂ. ಕನ್ನಡ ಪಾಸ್ ಆಗ್ತೀರಾ ತಾನೇ? ಆದ್ರೆ ಜಸ್ಟ್ ಪಾಸ್ ಆಗ್ತಿದ್ರೆ ಸಾಕು ತಾನೆ. ಕನ್ನಡ ಮಾತಾಡಿದ್ರೇನೆ ಖುಷಿ ಬಿಡಿ. ಮದುವೆ ಆಗಲ್ಲ ಅಂತೀರಾ? ಆಗಲ್ಲ ಬ್ರೋ, ಸನ್ಯಾಸಿನೇ ಆಗ್ಬಿಡೋಣ ಮದುವೆ ಆಗೋ ಬದಲು. ಯಾರು ಬ್ರೋ ಒಳ್ಳೆಯವ್ರು ಸಿಗ್ತಾವ್ರಿ ಇವಾಗ? ಹುಡುಗಿರ? ಹುಡುಗಿರು. ಹಂಗಾದ್ರೆ ಮದುವೆ ಆಗೋರ್ಗೆಲ್ಲ ಒಳ್ಳೆ ಸಿಗಲ್ವಾ? ಅದು ಅವ್ರ ಪರ್ಸೆಪ್ಷನ್ ಬ್ರೋ. ಇವಾಗ ನಾವ್ ನೋಡ್ಬೇಕಂದ್ರೆ ಇವಾಗ ತುಂಬಾ ಜನ ನೋಡ್ರಿ, ಅಲ್ಲೇ ನೋಡ್ರಿ ಆ ಕಡೆ ಸೆಕ್ಸಿ ಸ್ವಲ್ಪ ಕ್ಯಾಮರಾ ಬೇಡ ಸುಮ್ನೆ ಇರಿ. ಸುತ್ತಾಡ್ತಾ ಇರ್ತಾರೆ. ನಮ್ಗೆ ಏನು enjoy ಮಾಡ್ತಾ ಜೊತೆಲಿರೋದು ಇರ್ತಾರೆ. ಯಾರು ಸಿಗ್ತಾರೆ? ನಾವ್ ಹೆಂಗ್ ಹೇಳೋದು ಎಲ್ಲಾರು ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ. ಹಂಗೆ ಇವಾಗ ನೀವು ಮದುವೆ ಆಗ್ಬಿಡ್ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅವ್ರು ಒಳ್ಳೆಯರ ಕೆಟ್ಟವ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಲವ್ ಮ್ಯಾರೇಜ್ ಆಗೋಣ ಅಂತ ಬ್ರೋ. ಮನೇಲಿ ನೋಡ್ತಾ ಇದ್ರೆ ಲವ್ ಮ್ಯಾರೇಜ್ ಮಾಡ್ತಾರಾ ಬ್ರೋ? ಮನೇಲೆಲ್ಲ ಒಪ್ಸ್ಕೊಳ್ಳೋಣ ಬ್ರೋ. ವಾಪಸ್ಕೊಂತೀರಾ? ಬೇರೆ ಬೇರೆ ರೀಸನ್ ಏನಕ್ಕೆ ಭಯ ಬೀಳ್ತಾರೆ ಹುಡುಗರು? ಬೇರೆ ಏನ್ ರೀಸನ್ ಬ್ರೋ? ಬರೀ ಫ್ಯಾಮಿಲಿ ರೀಸನ್ ಮಾತ್ರ ಭಯ ಪಡೋದು ಹುಡುಗರು. ಅಂದ್ರೆ ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ, ಮದುವೆ ಆಗೋದಕ್ಕೆ ಭಯ ಪಡ್ತಾರೆ. ಅಂತಾರೆ ಯಾರು ಗೊತ್ತಿಲ್ಲ ಅವರು ಮದುವೆ ಆಗೋಕೆ ಭಯ ಪಡೋರು. ಈಗಿನ ಜನರೇಷನ್ ಅಲ್ಲಿ ಗಂಡ್ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಇಲ್ಲಿ ಡ್ರಮ್ಮಲ್ಲಿ ಮದುವೆ ಮಾಡ್ಕೊಂತಾರೆ ಬ್ರೋ. ಹೆಣ್ಣು ಹುಡುಗಿರು ಏನ್ ಮಾಡ್ತಾರೆ ಗೊತ್ತಾ? ಡ್ರಮ್ಮಲ್ಲಿ ಸೈಸ್ ಹಾಕೋದು ಮತ್ತೆ ಮುಚ್ಚಿಡೋದು ಅಂತ ಕೆಲಸ ಮಾಡ್ತಾರೆ. ಯಾರು ಮಾಡ್ಕೊಂತಾರೆ ಹೇಳಿ ಬ್ರೋ? ಅದಕ್ಕೆ ಭಯ ಬೀಳ್ತಾರೆ. ನಾನೇ ಮರ್ತೋಗ್ಬಿಟ್ಟಿದೆ. ಡ್ರಮ್ಮಲ್ಲಿ ಮತ್ತೆ ಕುಕ್ಕರಲ್ಲೂ ಹಾಕ್ತಾರಲ್ಲ, ಕುಕ್ಕರಲ್ಲಿ ವಿಸಿಲ್ ಹಾಕ್ತಾರೆ ನಮ್ಮನ್ನ. ಮತ್ತೆ ಬೇರೆ ರೀಸನ್? ಬೇರೆ ಅಂದ್ರೆ ಏನಿಲ್ಲ ಬ್ರೋ. ನೀವು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ? ಮದುವೆ ಆಗಲ್ಲ ಬ್ರೋ ನಾನು. ಯಾಕೆ? ನಾನ್ ದೇವ್ರ ಮಗ. ದೇವರ ಮಗ ಆದ್ರೆ ಮದುವೆ ಆಗ್ಬಾರ್ದಾ? ಇಲ್ಲ ಬ್ರೋ. ಯಾವ ದೇವ್ರು? ಯಾರು ಹೇಳ್ತೀರಾ? ಇನ್ನು ಆಂಜನೇಯ. ಆಂಜನೇಯ ದೇವ್ರು. ಒಟ್ನಲ್ಲಿ ಮದುವೆ ಆಗಲ್ಲ. ಇವ್ರ ನಂಬರ್ ತಗೊಂಡಿರ್ತೀನಿ ನಾನು. ಇನ್ನು ಎಷ್ಟು ಏಜ್ ನಿಮಗೆ? 19. ಇನ್ನೂ ಒಂದು 15 ವರ್ಷ ಆದ್ಮೇಲೆ ಫೋನ್ ಮಾಡ್ತೀನಿ. ಮದುವೆ ಆಗಿರ್ತೀರೋ, ಮದುವೆ ಆಗ್ಬಿಟ್ಟು ಬ್ರೋ ನಮ್ಮ ಮಗನ ಬರ್ತಡೆಗೆ ಬಂದ್ಬಿಡಿ ಅಂತ ಹೇಳ್ತೀವಿ ಆಮೇಲೆ. ಓಕೆ, ಥ್ಯಾಂಕ್ ಯು ಬ್ರೋ. ಈಗಿನ ಜನ್ರೇಷನಲ್ಲಿ ಗಂಡ್ಮಕ್ಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ. ಏನಕ್ಕೆ? ಇವಾಗಿನ ಜನರೇಷನ್ ಮದುವೆ ಭಯ ಪಡ್ತಾರೆ ಅಂತಂದ್ರೆ ಸಂಪಾದನೆ. ಮೊದಲು ಸೆಟ್ಲ್ಮೆಂಟ್. ಈಗ ಸೆಟ್ಲ್ ಆಗಿದ್ರೆ ಲೈಫಲ್ಲಿ ಮದುವೆ ಆಗಿ ಭಯ ಪಡಲ್ಲ. ಇನ್ ಲೈಫಲ್ಲಿ ಸೆಟ್ಲೇ ಆಗಿಲ್ಲ ಅಂತಂದ್ರೆ ಭಯನೇ ಅಲ್ವಾ? ಈಗ ಇವತ್ತಿನ ಜೀವನ ನೋಡಿದ್ರಲ್ಲ, ನಮ್ದೇ ನೋಡ್ರಿ, ಬಾಡಿಗೆಗಳಿಲ್ಲ. ಈಗ ಜೀವನ, ಈಗ ಮನೇಲಿ ಮಗ ಅವನೇ, ಹೆಂಡತಿ ಅವಳೆ, ತಾಯಿ ಅವರ ವಯಸ್ಸಾಗಿರೋರು, ಅವರೆಲ್ಲ ಸಾಕ್ಬೇಕಲ್ವಾ? ದುಡ್ಬೇಕು. ಕಷ್ಟ ಈಗ ಜೀವನ, ಇವಾಗ ಬಹಳ ಕಷ್ಟ ಐತೆ. ಈಗ ಮೊದ್ಲಂಗಲ್ಲ. ಈಗ ಹಳ್ಳಿ ಜೀವನ ಬೆಸ್ಟ್ ಅಂತ ಅನ್ಸ್ಬಿಡ್ತೈತೆ ಇದೆಲ್ಲ ನೋಡಿದ್ರೆ. ಈಗ ಹಳ್ಳಿನಲ್ಲಿ ಒಂದ್ ಅರ್ಧ ಎಕರೆ 1 ಎಕರೆ ಜಮೀನು ಇದ್ಬಿಟ್ರೆ ಹೋಗಿದ್ದೀವಿ ಉಳುಮೆ ಮಾಡ್ಕೊಂಡು ಹೆಂಗೋ ಏನಾರ ಒಂದು ತರಕಾರಿ ಬೆಳ್ಕೊಂಡು ಹೆಂಗೋ ನಿಮ್ದಾಗ ಆದಷ್ಟು ಒಂದು ಸ್ವಂತ ಮನೆ ಇದ್ರೆ ಜೀವನ ಮಾಡ್ಕೊಂಡು ಇದ್ಬಿಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಆಗಲ್ಲ. ಸಿಂಗಲ್ ಬೆಡ್ರೂಮ್ ಒಂದು 10 ಸಾವಿರ ಆಗುತ್ತೆ ಬಾಡಿಗೆ. ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ಮಕ್ಕಳ ಎಜುಕೇಶನ್ನು, ರೇಷನ್ನು, ಇವೆಲ್ಲ ನೋಡಿದಾಗ ಜೀವನ ಕಷ್ಟನೇ. ಕಮಿಟ್ಮೆಂಟು ಕಮ್ಮಿ ಅಂದ್ರೆ ತಿಂಗ್ಳಿಗೆ ಒಂದು 35-40 ಸಾವಿರ ಬೇಕು ಒಂದು ಫ್ಯಾಮಿಲಿ ಸಾಕ್ತೀನಿ ಅಂದ್ರೆ. ಅದೇ ಹೇಳ್ತಾರೆ, ನಾವು 30 ಸಾವಿರ ದುಡಿದ್ರೆ 40 ಸಾವಿರ ಕಮಿಟ್ಮೆಂಟ್ ಆಗ್ಬಿಡುತ್ತೆ. 50 ಸಾವಿರ ದುಡಿದ್ರೆ ಸ್ವಲ್ಪ ಈ ಕಡೆ ಬಂದೇಣ, 40 ಸಾವಿರ ದುಡಿದ್ರೆ 1 ಲಕ್ಷ ಕಮಿಟ್ಮೆಂಟ್ ಇರುತ್ತೆ. ಈಗ ಆ ಥರ ಮಾಡ್ಕೊಂಡ್ರೆ ಜೀವನ ಆಗಲ್ಲ ಅದು. ಈಗ ಹೆಂಗ್ ಗೊತ್ತಾ, ಈಗ ನಮ್ಗೊಂದು 30 ಸಾವಿರ ಕಮಿಟ್ಮೆಂಟ್ ಇತ್ತು ಅಂದ್ರೆ ನಾವೊಂದು 20 ಸಾವಿರ ರೂಪಾಯಿ ಮುಗಿಸ್ಕೋಬೇಕು. ನಮ್ ಕಮಿಟ್ಮೆಂಟ್ ಮಡಿಕೋಬೇಕು. 30 ಸಾವಿರ ಸಂಪಾದನೆ ಮಾಡ್ತೀವಿ, 20 ಸಾವಿರ ರೂಪಾಯಿ ಕಮಿಟ್ಮೆಂಟ್ ಇರ್ಬೇಕು. ನಾವು 10 ಸಾವಿರ ರೂಪಾಯಿ ಸೇವ್ ಇಟ್ಕೋಬೇಕು. ಯಾಕೆಂದ್ರೆ ಮನೇಲಿ ಮಕ್ಕಳು, ಹೆಂಡತಿ, ತಾಯಿ, ವಯಸ್ಸಾದ ತಾಯಿ ಇರ್ತಾರಲ್ಲ, ಈಗ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದಾಗ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರು ಸ್ನೇಹಿತರದ ಯಾರ ಹತ್ರ ದುಡ್ಡು ಕೇಳಿದ್ರೆ ಪಾಪ ಎಷ್ಟು ಹೆಲ್ಪ್ ಮಾಡ್ತಾರೆ. 1 ಸಾವಿರ 2 ಸಾವಿರ ಇಮಿಡಿಯೇಟ್ಲಿ ಫೋನ್ ಮಾಡಿ, ಹಿಂಗಾಗಿದೆ ಕಣ, ನಮ್ಮ ಸ್ನೇಹಿತರಿಗೆ ಫೋನ್ ಮಾಡ್ತೀವಿ. 1 ಸಾವಿರ 2 ಸಾವಿರ ಮಗ ಅಷ್ಟಿಲ್ಲ ಕಣ, ಒಂದು 10 ಸಾವಿರ ಇಲ್ಲ ಕಣ ಹತ್ರ, ಒಂದು 2 ಸಾವಿರ 1 ಸಾವಿರ ಹಾಕ್ತೀನಿ ಕಣ ಅಂತಾರೆ. ಇಲ್ಲ ಅಂತ ಹೇಳಲ್ಲ, ಸ್ನೇಹಿತರುಗಳು ಹೆಲ್ಪ್ ಮಾಡ್ಬಿಡ್ತಾರೆ. ಅಲ್ಲಿ 20 ಸಾವಿರ 30 ಸಾವಿರ ಕಟ್ಟಬೇಕು ಅಂದಾಗ ಎಲ್ಲಿ ಬರುತ್ತೆ?
ಹೌದು. ಈಗ ನಾವೇನು ಸೇವಿಂಗ್ ಮಾಡ್ಕೋಬೇಕು. ಅದೇ ಅಣ್ಣ, ಇವಾಗ ನಿಮ್ ಜನರೇಷನ್ ಅಲ್ಲಿ ಒಂದು 22-23 ಮದ್ವೆ ಮಾಡ್ಬಿಡೋರಲ್ವಾ. ಈಗ ಈಗಿನ ಜನರೇಷನ್, ನಮ್ ಜನರೇಷನ್ ಅಲ್ಲಿ 30 ಆದ್ರೂ ಮದ್ವೆ ಆಗಲ್ಲ. ಸೆಟ್ಲ್ ಆಗೋಣ ಅನ್ಕೊಂಡಿರ್ತಾರೆ. ನಾವು ಮದ್ವೆ ಆದದ್ದು ಈಗ 27 ವರ್ಷಕ್ಕೆ ಮದ್ವೆ ಆದದ್ದು. ಈಗ 10 ವರ್ಷ ಆಯ್ತು ಮದ್ವೆ ಆಗಿ. ಈಗ 11 ವರ್ಷ ಆಯ್ತು. 9 ವರ್ಷ 10 ವರ್ಷದ ಮಗ ಅವನೇ. ಇವಾಗ ಹುಡುಗಿ ಸಿಗಲ್ವಲ್ಲ ಮದ್ವೆ ಆಗಿ ಹುಡುಗರುಗಳು. ಅದೇ ಕಮಿಟ್ಮೆಂಟ್. 30,000 ದುಡಿತಾ ಇರ್ತಾರೆ. 30,000 ದುಡಿದ್ರು ಇವಾಗ ಒಂದ್ ಸ್ವಂತ ಮನೆ ಇರ್ಬೇಕು ಅಂತ ಹೇಳ್ತಾರೆ, ಕಾರ್ ಇರ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಏನು ಇರಲ್ಲ, ನಮ್ಗೆಲ್ಲ ಇರ್ಬೇಕು ಅಂತ. ಸ್ವಂತ ಮನೆ ಅನ್ನಕ್ಕಿಂತ ಈಗ ಇವತ್ತಿನ ಹೆಣ್ಮಕ್ಳುಗಳು ಹೆಂಗೆ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗಿರೋ ಹುಡುಗನೇ ನೋಡ್ತಾವ್ರೆ. ಹೌದು, ಲೈಫಲ್ಲಿ ಸೆಟ್ಲ್ ಆಗಿರೋ ಹುಡುಗನ ಹೆಂಗೆ ಅಂದ್ರೆ ಅವ್ನಿಗೆ 50,000 ಇರಬೇಕು ಸಂಬಳ, 1 ಲಕ್ಷ ಇರಬೇಕು, ಸ್ವಂತ ಮನೆ ಇರಬೇಕು, ಒಂದು ಕಾರ್ ಇರಬೇಕು, ಬೈಕ್ ಇರಬೇಕು. ಹಂಗೆ ಹೇಳ್ಬಿಟ್ಟು ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಡೈವರ್ಸ್ 3 ತಿಂಗಳಾದ್ಮೇಲೆ ಅವನ ಹತ್ರ ಎಲ್ಲ ಹೀರ್ಕೊಬಿಡೋದು, ಡೈವರ್ಸ್ ತಗೊಬಿಡೋದು. ಇತ್ತಾಗ ಇವ್ನು ಬೀದಿ ಪಾಲು. ಅಷ್ಟೇ ಜೀವನ. ಅವಳು ಜಾಲಿ ಹುಡುಗರು ಮದ್ವೆ ಆಗೋದೇ ತಪ್ಪಲ್ವಾ? ತಪ್ಪ. ಎತ್ತಾಗೊತ್ತು ಸಿಗಕ್ಕಾಗಲ್ಲ. ಈಗ ಹುಡುಗರಿಗೆ ಈಗ ಮದುವೆ ಆಸೆ ಈಗ ನೀವು ಮದುವೆ ಆಗ್ಬೇಕು ಅಂದ್ರೆ ಆಸೆ ಇಲ್ವಾ ನಿಮ್ಗೆ? ಆಗ್ಲೇಬೇಕಾನೆ. ನನಗೆ ಭಯ. ನನ್ಗೆ ಏನಕ್ಕೆ ಮದ್ವೆ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಮದುವೆ ಅದೊಂದು ಘಟ್ಟಪ್ಪ, ಅದು ಜೀವನದಲ್ಲಿ ಅದು ಒಂದು ಮೆಟ್ಲದು. ಅದನ್ನ 10 ಗಂಟೆ ಖುಷಿ, ಹತ್ತಾದ್ಮೇಲೆ ಏನಕ್ಕೆ ಮೆಟ್ಲು ಹತ್ತದೆ ಅನ್ನೋದೊಂದು ಚಿಂತೆ ಬರುತ್ತೆ, ದುಃಖ ಆಗುತ್ತೆ. ಈಗ ಖುಷಿನ ಎಷ್ಟು ಹತ್ಬೇಕು, ಹತ್ಬಿಟ್ಟು ಆ ಜೀವನ ಅನುಭವಿಸಾದ್ಮೇಲೆ ಕೆಳಗೆ ಇಳಿತಿರಲ್ಲ, ಕೆಳಗೆ ಇಳಿದಾದ್ಮೇಲೆ ಓಹೋ ಈ ತರ ಇದೆ ಲೈಫು, ಸಾಕಪ್ಪ ಅನ್ಬಿಟ್ಟು ನಮ್ಮಂತ ಈಗ ನಾವು ನಿಮ್ಗೆ ಹೇಳ್ತೀವಿ ಬುದ್ಧಿ ಮತ್ತ ನೀವ್ ಇನ್ನೊಬ್ರಿಗೆ ಗೆಳೆಯ ಬೇಡ ಕಣ ಮದುವೆ ಸವಾಸ ಯಾಕೋ ಅಂತ ಅನ್ಬೇಕು. ಯಾಕೆಂದ್ರೆ ಅನ್ಭವಿಸಿರ್ತಿರ ನಾವು, ನಮ್ಮ ಮಾತು ಕಟ್ಕೊಂಡು ನೀವು ಅನ್ಭವಿಸಿರ್ತಿರಲ್ಲ, ಅದೊಂದು ಲೈಫು. ಯಾಕೆಂದ್ರೆ ಎಂಜಾಯ್ ಮಾಡ್ಬೇಕು. ಹಂಗೆ ಹೋಗ್ಬಿಟ್ರೆ ಕಷ್ಟ ಗುರು. ಮದುವೆ ಆಗ್ದೇನೆ ನೀನ್ ಏನು ಸುಖ ಪಡ್ದೇನೆ ಹಂಗೆ ಮೇಲೆ ಹೋಗ್ಬಿಟ್ರೆ ಕಷ್ಟ. ಏನಾರ ಒಂದ್ ಮಾಡ್ಬಿಟ್ಟು ನೆಮ್ಮದಿಯಾಗಿ ಒಂದ್ ಮಕ್ಳು ಮುರಿಯ ಮಾಡ್ಕೊಂಡು ಒಂದ್ ಲೈಫಲ್ಲಿ ಒಂದ್ ಸೆಟ್ಲು ಏನೋ ಒಂದ್ ಜೀವನ ಹೇಳ್ತಾ ಇರಂಗೆ. ಇವಾಗ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಅದನ್ನೇ ಎಂಜಾಯ್ ಮಾಡ್ಬೇಕಂತ. ಏನ್ ಮಾಡಕ್ಕಿಲ್ಲ, ಪ್ರಾಬ್ಲಮ್ ಯಾರಿಗಿಲ್ಲ, ಎಲ್ಲರಿಗೂ ಐತೆ. ಇವಾಗ ತೆಂಗಿನ ಮರ ಎಳ್ನೀರು ಕೊಡುತ್ತೆ, ಕಾಯಿ ಕೊಡುತ್ತೆ. ನಾವು ಬಿಟ್ಟು ಅದೇನಾಗುತ್ತೆ ಹೇಳಿ, ಸಿಡ್ಲು ಬಂದಾಗ ಸುಟ್ಟಬಿಡುತ್ತೆ. ಇಲ್ಲ ಅಂತಂದ್ರೆ ಅಡಿನಲ್ಲಿ ಸರಿಯಾಗಿ ಮೇವು ಇದಾಕಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಸುಟ್ಟಬಿಡುತ್ತೆ. ಅದು ಒಂಥರ ಇದಾಗೋಯ್ತೆ, ರೋಗಿಷ್ಠ ತರ ಆಗೋಯ್ತೆ. ಅದನ್ನೇನ್ ಮಾಡ್ತಾರೆ, ಕಡ್ದಾಕ್ತಾರೆ. ಹಂಗೆ ಏನು ಮಾಡಕ್ಕಾಗಲ್ಲ ಜೀವನದಲ್ಲಿ. ಎಲ್ಲದ್ರಲ್ಲೂ ತಗೊಂಡು ಜೀವನನ ಒಂದ್ ದಾರಿ ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಮದುವೆ ಆಗ್ಬೇಕು ಯೋಚನೆ ಮಾಡ್ತೀನಿ ಅಣ್ಣ ನಾನು. ಯೋಚನೆ ಮಾಡ್ತೀನಿ, ಮದುವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು. ಮಕ್ಳು ಮಾಡ್ಕೊಂಡೆ ಹೆಂಡತಿ ಮಕ್ಳ ಜಾಲಿ ಸುತ್ತಾಡ್ಬೇಕು, ತಂದೆ ತಾನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇಷ್ಟೇ ಲೈಫಲ್ಲಿ ಇನ್ನೇನಿಲ್ಲ ಬೆಳೆ. ಬಟ್ ಇವಾಗ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಅಣ್ಣ ಮದುವೆ ಆಗೋದು. ಹುಡುಗಿರ್ ಸಿಗಲ್ಲ ಅನ್ನೋದಕ್ಕಿಂತ ಹುಡುಗಿರ್ ಎಕ್ಸ್ಪೆಕ್ಟೇಷನ್ಗೋಸ್ಕರ ಹುಡುಗರ್ ಬಿಟ್ಟಿರೋದು. ಈಗ ಅದೇ ಆಗಿರೋದು. ಈಗ ನಮ್ಮ ಸ್ನೇಹಿತರು ಇದ್ಬೇಕು ಅಂತಾರೆ, ಒಳ್ಳೆ ಮನಸ್ಸಿರೋ ಹುಡುಗ ಬೇಡ ಅಂತ ಹೇಳ್ತಾರೆ. ಹೌದು. ಈಗ ನಮ್ಮ ಸ್ನೇಹಿತರು ಊರಲ್ಲಿ, ಈಗ ನನಗೆ 38 ವರ್ಷ, ನನ್ನ ಸ್ನೇಹಿತರಿಗೆ ಇನ್ನೂ ಮದುವೆ ಆಗಿಲ್ಲ. ಎಷ್ಟಣ್ಣ ವರ್ಷ ಅವ್ರಿಗೂ? 38. ಅವ್ರಿಗೂ 38, 39, 40 ವರ್ಷ ಅವ್ರೆ. ಆನಂದ ನೀನ್ ಕೇಳಿಸ್ಕೊತಿದ್ರೆ ನೀವು ಗೊತ್ತಾಗುತ್ತೆ. ಮದುವೆ ಆಸೆನೆ ಬಿಟ್ಬಿಟ್ಟ. ಮದುವೆ ಆಸೆ ಬಿಟ್ಟು ಈ ಗುರು ಈ ಕ್ಲಿಪ್ ನೋಡ್ತಾನೆ. ಅವನ್ನ ನಾವು ಬಹಳ ಖುಷಿ ಪಡ್ಬೇಕು. ಅವರ ಅಕ್ಕನ ಮಗನ್ನ ಅವನು ಓದಿಸಿ ಇವತ್ತು ಮಿಲಿಟರಿನಲ್ಲಿ ಅವಳೆ ಮಿಲಿಟರಿನಲ್ಲಿ ಹುಡುಗ ಅಕ್ಕನ ಮಗ ಮಿಲಿಟರಿಗೆ ಹಾಕವನೆ. ಮಿಲಿಟರಿ ಸೇರ್ಕೊಂಡು ಮಿಲಿಟರಿನಲ್ಲಿ ಜಾಬ್ ಐತಿ ಈಗ ಅವನಿಗೆ. ಅವರ ಅಕ್ಕನ ಮಗಳಿಗೆ ಅವನೇ ಓದಿಸಿ ಇವತ್ತು ಇಂಜಿನಿಯರ್ ಸೀಟ್ ಸಿಕ್ಕದೆ. ಆ ಹುಡುಗಿನ ಕರ್ಕೊಂಡೋಗಿ ಯಾವ್ದೋ ಊರಿಗೆ ತಗೊಂಡೋಗಿ ಬಿಟ್ಟಿದ್ದಾನೆ ಮೊನ್ನೆ ದಿನ. ಸ್ನೇಹಿತ ನೀನ್ ನೋಡ್ತಾ ಇದ್ರೆ ನಿನ್ ಬಗ್ಗೆ ಮಾತಾಡಿದೀನಿ ಕಣ. ಹೇಳ್ತಿರೋದು ಮದ್ವೆನೇ ಆಗ್ತೇನೆ. ಅವ್ನಿಗೆ ಹೆಣ್ಣು ಸಿಗ್ತೇನೆ, ಜಿದಿಮ್ಸೆ ಉಂಟಾಗಿ ನನಗೆ ಫೋನ್ ಮಾಡಿ ಮದ್ವೆನೇ ಬೇಡ ಗೆಳೆಯ ಅಂತ ಈಗಲೂ ಫೋನ್ ಮಾಡ್ತಾನೆ, ಮಾತಾಡ್ತಾನೆ. ಮದ್ವೆನೇ ಬೇಡ, ನಮ್ಮ ಅಕ್ಕನ ಮಕ್ಳು ಚೆನ್ನಾಗಿ ಓದಿಸ್ಬೇಕು ಅಂತ. ಅವನು ಈಗ ಹುಡುಗಿ ಇಂಜಿನಿಯರ್ ಓದಿಸ್ತಾವನೆ. ಆ ಹುಡುಗನ್ನ ಆಲ್ರೆಡಿ ಇದ್ ಮಾಡ್ಬಿಡ್ತಾನೆ, ಆರ್ಮಿ ಸೇರ್ಬಿಡ್ತಾನೆ ಆಲಿಯಾ. ಗಂಡ್ ಮಕ್ಳು ಮದ್ವೆ ಆಗೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಎಲ್ಲ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ. ಇವಾಗ ಏನ್ ನೋಡ್ತಾ ಇರ್ತೀರಾ? ಆಮೇಲೆ ಆಗೈತಲ್ಲ ಎಲ್ಲಾರ್ದು ಅಕ್ರಮ ಸಂಬಂಧಗಳವೆ. ಅಲ್ಗುಂಡಿ ತೋಡಿದ್ರೆ ಇಲ್ಗುಂಡಿ ತೋಡಿದ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಅದ್ ನೋಡಿದ್ಮೇಲೆ. ಯಾವ ಹುಡುಗಿರ್ಬೇಕು ಯಾವ್ದು ಬೇಕು. ಗುಂಡಿ ತೋಡ್ತಾರೆ ಅಂತ ಗಂಡ್ ಮಕ್ಳು ಮದ್ವೆ ಆಗೋದಕ್ಕೆ ಭಯ ಬೀಳ್ತಾರೆ ಅಂತೀರಾ? ಎಲ್ಲರೂ ಭಯ ಬೀಳ್ತಾರಣ್ಣ. ಈಗ ಬೇರೆ ರೀಸನ್ ಏನಾದ್ರು? ಇನ್ನೊಂದು ಲಕ್ಷ ದುಡ್ಡು ಕೊಟ್ಟು ಹೆಣ್ಣು ನೋಡಿರ್ತಾರೆ. ಅವರು ರೈತಾಪಿ ಕುಟುಂಬದವ್ರು ಇರ್ತಾರೆ. ಅವ್ರಿಗೂ ಮೋಸ ಮಾಡಿ 3 ದಿನ ಇರ್ತಾರೆ, 4 ದಿನ ಇರ್ತಾರೆ, ಮತ್ತೆ ಲಾಸ್ಟ್ 4 ದಿನಕ್ಕೆ ಅಲ್ಲೇ ಡಿವೋರ್ಸ್ ಅಂತಾರೆ. ಈಗ ಗಂಡ್ ಮಕ್ಳು ಕರೆಕ್ಟ್ ಆಗಿರ್ತಾರ? ಇರ್ತಾರಣ್ಣ, ಪಕ್ಕ ಲಾಯಲ್ ಆಗಿರ್ತಾರೆ. ನೀವು ಮದುವೆ ಆಗಿದ್ದೀರಾ? ನೀವು ಭಯ ಬೀಳ್ತಾ ಇದ್ದೀರಾ ಹಿಂಗೆ ಮದುವೆ? ಭಯ ಬೀಳೋದೇನಿಲ್ಲ ಅಣ್ಣ. ಮತ್ತೆ ನೀವು ಗಂಡು ಮಗುತ್ತಾರೆ. ನಮಗೆ ಮದುವೆನೇ ಇಷ್ಟ ಇಲ್ಲ ಅಂತ ನಮ್ಮ ಪಡ ನಾವು ಇವಾಗ ಸುಮ್ಮನೆ ಇದ್ದೀವಿ. ಮದುವೆ ಆಗೋ ಟೈಮ್ ಬಂದ್ರೆ ಆಗ್ತೀರಾ? ಆಗೋ ಟೈಮ್ ಬಂದಾಗ ನೋಡೋಣ ಬಿಡಿ. ಅಲ್ಲಿವರೆಗೂ ಸದ್ಯಕ್ಕೆ ಅದ್ರ ಬೇಡ ಅಂತೀರಾ?
ಈ ಕುಕ್ಕರ್ ಎಲ್ಲ ನೋಡಿ ನಿಮಗೂ ಭಯ ಬಂದಿದ್ಯಾ? ಎಲ್ಲರಿಗೂ ಭಯ ಬಂದಿದೆ, ನಮ್ಮಂತರಿಗೆ ಅಂತಲ್ಲ, ಎಲ್ಲರಿಗೂ ಭಯ ಬಂದಿದೆ. ಎಲ್ಲರಿಗೂ ಭಯ ಬಂದಿದೆ, ದುಡ್ಡಿರೋರ್ಗೂ ಭಯ ಬಂದ್ಬಿಟ್ಟಿದೆ. ದುಡ್ಡಿರೋರ್ಗೆ ಭಯ ಜಾಸ್ತಿ ಆಗೈತೆ, ದುಡ್ಡಿಲ್ದವ್ರಿಗೆ ಯಾವ್ದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೋ ಗೊತ್ತಾಗಲ್ಲ. ಹುಡುಗರು ಈಗಿನ ಜನರೇಷನ್ ಅಲ್ಲಿ ಮದ್ವೆ ಆಗೋದಕ್ಕೆ ಏನಕ್ಕೆ ಭಯ ಬೀಳ್ತಾರೆ ಅಂತ ಎಲ್ಲರೂ ಒಂದೊಂದು ಆನ್ಸರ್ ಮಾಡಿದ್ರು. ಹುಡುಗರು ಒಂದು ಆನ್ಸರ್ ಮಾಡಿದ್ರು, ಹುಡುಗಿರು ಒಂದು ಆನ್ಸರ್ ಮಾಡಿದ್ರು. ಈಗ ಕೆಲವ್ರು ಏನು ಹೇಳ್ತಾರೆ, ಮದುವೆ ಆದಮೇಲೆ ಡ್ರಮ್ಮಲ್ಲಿ, ಕುಕ್ಕರಲ್ಲಿ, ಫ್ರಿಜ್ಜಲ್ಲಿ ತುಂಬಿಟ್ಟು ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ಭಯ ಬೀಳ್ತಾರೆ. ಇನ್ನು ಕೆಲವರು ಕಮಿಟ್ಮೆಂಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಸೆಟ್ಲ್ ಆಗಬೇಕು ಅಂತ ಇರ್ತಾರೆ, ಅದಕ್ಕೋಸ್ಕರ ಮದುವೆ ಆಗೋದಕ್ಕೆ ಭಯ ಬೀಳ್ತಾರೆ ಅಂತ. ಇನ್ನೂ ಕೆಲವರು ಹೇಳಿದ್ರು ಹುಡುಗಿರು ಸರಿ ಇರಲ್ಲ, ಲಾಯಲ್ ಆಗಿರಲ್ಲ. ಬೇಜಾನ್ ರೀಸನ್ಗಳಿದ್ದಾವೆ ಭಯ ಬೀಳೋದಕ್ಕೆ. ನನಗೂ ಮದುವೆ ಆಗೋದಕ್ಕೆ ಒಂಥರ ಭಯನೇ. ಏನಕ್ಕೆ ಅಂದರೆ ಮೇನ್ ರೀಸನ್ನು ನನಗೂ ಕಮಿಟ್ಮೆಂಟ್ಗೋಸ್ಕರ ನಾನು ಭಯ ಬೀಳ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ. ಇನ್ನೊಬ್ರು ದೊಡ್ಡವ್ರು ಹೇಳಿದ್ರು ಎಲ್ಲನೂ ಒಂದೊಂದು ಹೆಜ್ಜೆ ಇದ್ದಂಗೆ, ಎಲ್ಲನೂ ಇದು ಮಾಡಬೇಕು, ಕಷ್ಟನೂ ಒಂಥರ ಜಾಲಿ ಥರ ಎಂಜಾಯ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ, ಅದೆಲ್ಲರೂ ಮಾಡಬೇಕಾಗಿರೋ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಸೊ ಮದುವೆ ಆಗೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಈ ವಿಡಿಯೋ ಇಷ್ಟಿಗೆ ಫುಲ್ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಟೇಕ್ ಕೇರ್, ಸಿ ಯು ಸೂನ್.